ಸ್ನೇಹಿತರೆ, ಇವತ್ತೇನು ಆಂಧ್ರ ಪ್ರದೇಶಲ್ಲಿ ಬರ್ಬರವಾಗಿ ಒಬ್ಬ ಪತ್ರಕರ್ತನ ಕೊಲೆ ಮಾಡಿದ್ದಾರೆ ಅಂದರೆ ಕಡಿದು ಕೊಚ್ಚಿ ಮನಸಾ ಇಚ್ಛೆ ತಳಿಸಿ ಆ ರಕ್ತ ಭೀಕರವಾದ ಒಂದು ಹತ್ಯೆಯನ್ನು ಮಾಡಿದ್ದಾರೆ. ಈ ಹತ್ಯೆಯನ್ನು ನಾನು ಖಂಡಿಸ್ತಾ ಇದ್ದೀನಿ. ಒಬ್ಬ ಪತ್ರಕರ್ತರಾಗಿ, ಒಬ್ಬ ಪತ್ರಕರ್ತರ ಸಂಘದ ಜಂಟಿ ಕಾರ್ಯದರ್ಶಿಯಾಗಿ ನಾನು ಇದನ್ನು ಖಂಡಿಸ್ತಾ ಇದ್ದೀನಿ. ಪತ್ರಕರ್ತರಿಗೆ ಎಲ್ಲಿದೆ ರಕ್ಷಣೆ? ಪತ್ರಕರ್ತರಿಗೆ ಏನಾದರೂ ಸಂಬಳ ಕೊಡ್ತಾರಾ ಸತ್ಯ ಹೇಳೋದಕ್ಕೆ? ಒಂದು ವಕೀಲರು ಇರ್ಬೋದು, ಅವ್ರಿಗೆ ಏನಾದರೂ ನ್ಯಾಯ ನೀತಿ ಧರ್ಮವಾಗಿ ಏನಾದರೂ ಇದು ಮಾಡಬೇಕು ಅಂದರೂ ಕೂಡ ಅಲ್ಲೂ ಕೂಡ ಸಂಬಳ ಇರುತ್ತೆ, ಅಥವಾ ಅವರಿಗೆ ಇಷ್ಟು ಕೂಲಿ ಇರುತ್ತೆ. ಕೂಲಿ ಅಂತಂದರೆ ಅವ್ರಿಗೆ ಸಂಬಳ ನಿಗದಿ ಅವರೇ ಒಂದು ನಿಗದಿಪಡಿಸಿಕೊಟ್ಟಂಥ ಒಂದು ಸಂಬಳ ಇರುತ್ತೆ. ಆಮೇಲೆ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಸತ್ಯ ಹೇಳಬೇಕಂದ್ರೆ ಅವ್ರಿಗೆ ಒಂದು ಟೀಮನ್ನ ಕೊಡ್ತಾರೆ. ಬಟ್ ಪತ್ರಕರ್ತರು ಏಕಾಂಗಿಯಾಗಿ ಹೋರಾಟ ಮಾಡಿ ಸತ್ಯನ ಎತ್ತಿ ಹಿಡಿಯೋದಕ್ಕೆ ಹೋದಾಗ ಈ ಥರದ ಒಂದು ಕೊಲೆಯನ್ನು, ಈ ಥರದ ಒಂದು ಸಾವು ನೋವನ್ನು ಅವ್ರ ಕುಟುಂಬಕ್ಕೆ ಯಾವ ಥರದ್ದೊಂದು ನ್ಯಾಯವನ್ನು ಒದಗಿಸ್ಕೊಡ್ತಾರೆ ಸರ್ಕಾರದವರು ಏನಾದರೂ ಮಾಡಿ ಹೊಸ ಒಂದು ಲಾ ಪಾಸ್ ಮಾಡಿ ಪತ್ರಕರ್ತರಿಗೆ ಅಂತ ಹೇಳಿ ಒಂದು ಕಾಯ್ದೆಯನ್ನು ಜಾರಿ ಮಾಡಿದ್ರೆ ಒಳ್ಳೆಯದು ನಮ್ಮ ರಕ್ಷಣೆಗೋಸ್ಕರ. ಒಬ್ಬ IJU ಪತ್ರಕರ್ತರ ಒಂದು ಜಂಟಿ ಕಾರ್ಯದರ್ಶಿಯಾಗಿ ನಾನು ಈ ಮೂಲಕ ಸರ್ಕಾರವನ್ನು ಬೇಡ್ಕೊಳ್ತಾ ಇದ್ದೀನಿ. ನಮಗೆ ಆದಂತಹ ಒಂದು ರಕ್ಷಣೆ ಬೇಕು. ನಾವು ಸತ್ಯ ನ್ಯಾಯ ಧರ್ಮವನ್ನು ಎತ್ತಿಡಿಬೇಕಾದ್ರೆ ನಿರ್ಭೀತಿಯಿಂದ ಓಡಾಡಬೇಕು ಅಂತ ಹೇಳಿದ್ರೆ ನಮಗೆ ರಕ್ಷಣೆ ಬೇಕು. ನಮಗೋಸ್ಕರ ಪತ್ರಕರ್ತರಿಗೆ ನೀವು ಏನು ನಿಗದಿತ ಒಂದು ಸಂಬಳ ಅಥವಾ ಇನ್ನೊಂದು ಯಾವುದೋ ಒಂದು ನಮಗೆ ಮಾಡಿಕೊಟ್ಟಿಲ್ಲ. ಪತ್ರಕರ್ತರಿಗೊಂದು ಬಸ್ ಪಾಸ್ ಏನೋ ಈಗ ಇತ್ತೀಚೆಗೆ ಬಸ್ ಪಾಸ್ ಇದು ಕೊಡ್ತಾ ಇದ್ದೀರಾ. ಹಾಗೆಯೇ ಒಂದು ಕಾಯ್ದೆಯನ್ನು ಒಂದು ಜಾರಿ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ನಮ್ಮನ್ನು ನೆಕ್ಸ್ಟು ಪತ್ರಕರ್ತರು ಅಂತ ಉಳಿಬೇಕು ಅಂತ ಇದ್ದರೆ ನಾವು ಹೊಸದೊಂದು ಕಾಯ್ದೆ, ಹೊಸದೊಂದು ನೀತಿ ನಿಯಮವನ್ನು ಜಾರಿ ಮಾಡಿದಾಗ ಮಾತ್ರ ನಾವು ಪತ್ರಕರ್ತರು ಉಳ್ಕೊಳ್ಳೋದಕ್ಕೆ ಸಾಧ್ಯ. ಯಾಕಂದರೆ ಎಲ್ಲರೂ ಇನ್ನು ಲಂಚ ತಗೊಂಡು ಅಥವಾ ಮತ್ತೊಂದು ಮಾಡಿಕೊಂಡು ಅಡ್ಡದಾರಿ ಹಿಡಿದೇನೆ ಸತ್ಯ ನೀತಿ ನಿರ್ಭಯವಾಗಿ ಒಂದು ಸುದ್ದಿ ಮಾಡಬೇಕು ಅಂತ ಹೇಳಿದ್ರೆ ಪತ್ರಕರ್ತರು ಖಂಡಿತ ಸರ್ಕಾರದವರ ಒಂದು ಆಶ್ರಯ ನಮಗೆ ಬೇಕೇ ಬೇಕು. ನಿರ್ಭೀತಿಯಿಂದ ನಾವು ಕೂಡ ಒಂದು ಸತ್ಯಮೇವ ಜಯತೆ ಅನ್ನೋ ರೀತಿಯಲ್ಲಿ ಹೋರಾಟ ಮಾಡಬೇಕು ಅಂತಂದರೆ ಒಳ್ಳೆಯ ಒಂದು ರಕ್ಷಣೆ ನಮಗೆ ಬೇಕಾಗಿದೆ. ದಯಮಾಡಿ ಈ ಒಂದು ಹೊಸ ಕಾಯ್ದೆಯನ್ನು ಪತ್ರಕರ್ತರ ರಕ್ಷಣೆಗೆ ಸರ್ಕಾರದವರು ಜಾರಿ ಮಾಡಲೇಬೇಕು. ಈ ಮೂಲಕ ನಾನು ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಯೂನಿಯನ್ನ ಜಂಟಿ ಕಾರ್ಯದರ್ಶಿಯಾಗಿ ಕೇಳ್ಕೊಳ್ತಾ ಇದ್ದೀನಿ. ಮ್ಯಾಮ್, ಇವಾಗ ಕರ್ನಾಟಕದ ಜಂಟಿ ಕಾರ್ಯದರ್ಶಿಯಾಗಿ ನೀವು ಇದ್ದೀರಲ್ವಾ? ಸೊ ಈಗ ಪತ್ರಕರ್ತರಿಗೆ ಈಗ ಅಲ್ಲಿ ಒಂದು ಸತ್ತಿರೋದು ಅಂದ್ರೆ ಒಂದು ಗಂಡು, ಮೋಹನ್ ರೆಡ್ಡಿ ಅಂತ. ಈಗ ಪತ್ರಿಕಾ ರಂಗದಲ್ಲಿ ಹೆಣ್ಮಕ್ಳಿಗೂ ಆಸಕ್ತಿ ಇರುತ್ತೆ. ಸೊ ಹೆಣ್ಮಕ್ಳು ಈ ಪತ್ರಕರ್ತೆಯಾಗಿ ವರ್ಕ್ ಮಾಡಬೇಕು ಅಂತ ಅವರು ಈ ಫೀಲ್ಡಿಗೆ ಬರ್ತಾರೆ. ಸೊ ಈಗ ಗಂಡಸರಿಗೆ ಒಂದು ರಕ್ಷಣೆ ಇಲ್ಲ ಅಂತ ಅಂದಾಗ ಒಂದು ಹೆಣ್ಣು ಈಗ ಪತ್ರಿಕಾ ರಂಗದಲ್ಲಿ ಬಂದು ಆಳಕ್ಕೆ ಹೇಗೆ ಸಾಧ್ಯ ಮ್ಯಾಮ್? ಎಲ್ಲರೂ ಭಯ ಭೀತಿಗೊಳಗಾಗಿ ನಾವು ಮನೇಲೇ ಎದ್ಬಿಟ್ರೆ ಕಷ್ಟ. ಯಾಕಂದರೆ ಸಾವು ಅನ್ನೋದು ಹೆಂಗಿದ್ರೂ ಸಾಯ್ತೀವಿ. ಹಾಗಂತ ಹೇಳ್ಬಿಟ್ಟು ನಾವು ಹೆಣ್ಮಕ್ಳು, ಅವ್ರ ಗಂಡು ಮಕ್ಕಳು, ಅವರಿಗೆ ಇವರಿಗೆ ಇದು ರಕ್ಷಣೆ ಇದೆ, ಅವ್ರಿಗೆ ರಕ್ಷಣೆ ಇಲ್ಲ, ಅಥವಾ ಗಂಡಸು ಪುರುಷ ಸಿಂಹ ಅಂತ ಆ ಥರ ಎಲ್ಲ ಹೇಳ್ಕೊತ ಹೋದರೆ ಖಂಡಿತ ನಾವು ಇನ್ನೂ ಹಿಂದಕ್ಕೆ ಹೋಗ್ತೀವಿ, ಮುಂದೆ ಬರಲ್ಲ. ದಯಮಾಡಿ ಇನ್ನು ಇವತ್ತು ಮಿಲಿಟ್ರಿನಲ್ಲಿ ಗಡಿ ಕಾಯ್ತಾರೆ. ಅವರು ಇಂತಿಷ್ಟು ಎಜುಕೇಷನ್ನು ಅಥವಾ ಮತ್ತೊಂದು ಇದ್ದರೆ ಮಾತ್ರ ನಾನು ಬಾರ್ಡರ್ ಕಾಯ್ತೀನಿ ಅಂತ ಹೇಳಲ್ಲ. ಸೊ ಎಲ್ಲ ಮನೆ ಮಠ ಬಿಟ್ಟು ಕಾಯ್ತಾರೆ. ಆ ಥರ ನಾವು ಯಾವತ್ತೂ ಮನೆ ಬಿಟ್ಟು ಆಚೆ ಬಂದಾಗ ನಮಗೆ ನಾವು ಒಂದು ಯೋಧರ ರೀತಿಯಲ್ಲಿ ಹೋರಾಡಬೇಕು ವಿನಃ ಸಾವಿಗೆ ಎದುರುಕೊಂಡು ನಾವು ಬಚ್ಚಿಟ್ಕೊಂಡ್ರೆ ಆಗಲ್ಲ. ಇವತ್ತು ಮೋಹನ್ ರೆಡ್ಡಿ ಸರ್ ಸತ್ತಿರ್ಬೋದು, ಅವರಿಂದ ಮತ್ತೆ ಹೊಸದಾಗಿ ಏನೇನು ಕಾನೂನು ಜಾರಿ ಆಗ್ಬೋದು. ಅವರ ಒಂದು ಸಾವು ನಮಗೆ ಒಂದು ಪಾಠವನ್ನು ಕಲಿಸುತ್ತೆ. ಹಾಗೆ ಒಂದು ಕುಟುಂಬಕ್ಕೆ, ಮೋಹನ್ ರೆಡ್ಡಿ ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಭಗವಂತ. ಹಾಗೆ ಮೋಹನ್ ರೆಡ್ಡಿ ಸರ್ ಸಾವು ತುಂಬ ಒಂದು ಭೀಕರ ಹತ್ಯೆ ಅದು. ಸೊ ಯಾವ ಪತ್ರಕರ್ತನಿಗೂ ಅದು ಆಗಬಾರ್ದು. ನಮ್ಮ ಹೋರಾಟ ಏನಿದ್ರು ಇವಾಗ ಬಲಿಷ್ಠವಾಗಿ ನಿಲ್ಲಬೇಕು. ನಾವೆಲ್ಲರೂ ಹೆಣ್ಣು ಗಂಡು ಅಂತ ನೋಡ್ದೇನೆ ಪ್ರತಿಯೊಬ್ಬರು ಮನೆಯಿಂದ ಆಚೆ ಬಂದು ಮೋಹನ್ ರೆಡ್ಡಿ ಸರ್ ಸಾವನ್ನ ಖಂಡಿಸಿದ್ರೆ ಮಾತ್ರ ನಮಗೂ ನ್ಯಾಯ ಸಿಕ್ಕತ್ತೆ. ಇಲ್ಲ ಅಂತಂದ್ರೆ ದಿನಕ್ಕೊಬ್ಬ ಮೋಹನ್ ರೆಡ್ಡಿ ಸರ್ನ ನಾವು ನೋಡಬೇಕಾಗತ್ತೆ ಬೀದಿನಲ್ಲಿ. ಸೊ ಎಲ್ಲರೂ ಒಟ್ಟಾಗಿ ಹೆಣ್ಣು ಗಂಡು ಅಂತ ನೋಡ್ದೇನೆ ಪತ್ರಕರ್ತರೆಲ್ಲ ಒಗ್ಗಟ್ಟಿನಿಂದ ಇದು ಮಾಡಬೇಕು. ಎಲ್ಲಿಲ್ಲ ರಕ್ಷಣೆ, ಎಲ್ಲಿದೆ ರಕ್ಷಣೆ? ಪೊಲೀಸ್ನವ್ರು ಇರ್ಬೋದು, ಏಕಾಂಗಿಯಾಗಿ ಅವ್ರು ಫೈಟ್ ಮಾಡ್ತಾರೆ. ಸ್ಟೇಷನ್ಗೆ ಒಬ್ಬ ಠಾಣಾಧಿಕಾರಿಗಳಿರ್ತಾರೆ, ಪೆದೆಗಳನ್ನ ಕೊಟ್ಟಿರ್ತಾರೆ. ಆದರೂ ಕೂಡ ಈ ಒಂದು ಇದರಲ್ಲಿ ಅವ್ರಿಗೂ ಕೂಡ ಎಲ್ಲೂ ಇದು ನಿರ್ಭೀತಿಯಿಂದ ಕೆಲಸ ಮಾಡ್ತೀವಿ ಅಂತ ನಾವು ಹೇಳೋಕ್ಕಾಗಲ್ಲ. ಎಲ್ಲೋದ್ರೂ ಕೂಡ
ಇದ್ದೇ ಇದೆ. ನ್ಯಾಯ ಅಂತ ಹೇಳ್ತೀವಿ ಅಂದಾಗ ಒಬ್ಬರಿಗೆ ಅನ್ಯಾಯ ಮಾಡಬೇಕಾಗತ್ತೆ, ಒಬ್ಬರಿಗೆ ನ್ಯಾಯ ಕೊಡಿಸ್ಬೇಕಾಗತ್ತೆ. ಪೊಲೀಸ್ ವಿಚಾರದಲ್ಲಿದ್ದರೆ ಪತ್ರಕರ್ತರು ಆದರೂ ಕೂಡ ಅಷ್ಟೇ, ಒಬ್ರಿಗೆ ನ್ಯಾಯ ಕೊಡಿಸ್ಬೇಕಾಗತ್ತೆ. ಅನ್ಯಾಯದವ್ರ ವಿರುದ್ಧ ನಾವು ಬರೆದಾಗ ನ್ಯಾಯ ಅಂದರೆ ಇನ್ನು ಯಾರು ಅನ್ಯಾಯ ಮಾಡಿರ್ತಾರೆ ಅವರು ನಮ್ಮನ್ನು ಕೆಟ್ಟ ರೀತಿಯಲ್ಲಿ ನೋಡ್ತಾರೆ. ಸೊ ಶತ್ರುಗಳು ಎಲ್ಲ ಕಡೆ ಇರ್ತಾರೆ. ಸೊ ಹಾಗಂತ ಹೇಳಿ ನಾವು ಬಚ್ಕೊಳ್ಳೋದ್ರಿಂದ ಇದಕ್ಕೆ ಉತ್ತರ ಅಲ್ಲ. ನಾವು ಎದ್ದು ಆಚೆ ಬರಬೇಕು, ನಿರ್ಭೀತಿಯಿಂದ ಕೆಲಸ ಮಾಡಬೇಕು. ಮನುಷ್ಯನಾಗಿ ಹುಟ್ಟಿದ್ದೀವಿ ಅಂದಮೇಲೆ ಹೋರಾಟ ಮಾಡಬೇಕು. ಹೋರಾಟ ಮಾಡೋದನ್ನು ಫಸ್ಟ್ ಕಲಿಬೇಕು. ಸತ್ಯನ ಸತ್ಯ ಅಂತಲೇ ಹೇಳಬೇಕು, ಸುಳ್ಳನ್ನ ಸುಳ್ಳು ಅಂತಲೇ ಹೇಳಬೇಕು. ಯಾವತ್ತೂ ಖಂಡಿಸ್ತಾರೋ ಒಬ್ಬ ಮನುಷ್ಯ, ಸತ್ಯ ಹೇಳೋಕ್ಕೆ ಯಾವತ್ತೂ ಅವ್ನು ರೆಡಿ ಆಗ್ತಾನೋ ಅವತ್ತು ಅವನಿಗೆ ಒಂದು ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕತೆ ಇರುತ್ತೆ. ಥ್ಯಾಂಕ್ ಯು.